ಜನ್ಮ ಕೊಟ್ಟಿದ್ದಪ್ಪ ಬದುಕಿರುವಾಗ್ಲೇ ಕೊಲ್ಲಿಟ್ಬಿಟ್ಟಿಯಲ್ಲೇ. ನಡಿಯೇ ಮನೆಗೆ. ನಿನ್ ಮನೆನಾ ಇದು? ನಿನ್ನ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ. ನಿನ್ ಹಿಂದೆ ನಿಂತವಳಲ್ಲ ಸುಮಾ, ಅವಳು ನನ್ನ ಅಕ್ಕನ ಮಗಳು. ಅವಳ ಜೊತೆ ನನ್ನ ಲಗ್ನ ಫಿಕ್ಸ್ ಆಗೈತೆ. ಈ ಸಂಬಂಧ ಬೇಡ ಅಂತ ಇವಳು ಈ ಮನೆಗೆ ಓಡ್ ಬಂದವಳೆ. ಇಂಥವಳ ನಿಮ್ ಮನೇಲಿ ಮಾಡ್ಕೊಂಡಿದ್ಯಲ್ಲ, ಇದು ನ್ಯಾಯನಾ? ನಿಮ್ ಮನೆ ಹೆಣ್ಮಗಳನ್ನ ನಾನ್ ನಮ್ಮ ಮನೇಲಿ ಇಟ್ಕೊಂಡ್ರೆ ನಿನಗೆ ಹೆಂಗಾಯ್ತಿದೆ? ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರು ನಿಮ್ಮನ್ನೆಲ್ಲ ಜೀವಂತವಾಗಿ ಅಗದು ಊತಾಕ್ಬಿಡ್ತೀನಿ. ಹುಷಾರ್. ನೀನೇನ ಅವಳಪ್ಪ? ನಿನ್ನ ಯೋಗ್ಯತೆ ನಾನು ಹಳೆ ಕೆರೆದಲ್ಲಿ ಹೊಡಿಯ. ನಮ್ಮಪ್ಪ ಸತ್ತೋಗ್ಬಿಟ್ಟ, ನನಗೆ ಆಶ್ರಯ ಇಲ್ಲ ಅಂತ ಅವಳೇ ನನ್ನ ಮನೆ ಬಾಗಿಲಿಗೆ ಬಂದಿದ್ದು. ಆಶ್ರಯ ಕೊಟ್ಟಿದ್ದೀನಿ ಅಷ್ಟೇನೆ. ನನ್ನ ಮನೆ ಹೆಣ್ಣು ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಇಲ್ಲಿಂದ ನೀವು ಯಾರು ವಾಪಸ್ ಹೋಗಲ್ಲ. ಮುಂದಿನ ಶುಕ್ರವಾರ ರಂಗನಾಥ ಸ್ವಾಮಿ ಗುಡಿಯಲ್ಲಿ ನನ್ನ ಮದುವೆ. 10 ಗಂಟೆ ಕರೆಕ್ಟ್ ಆಗಿ ತಾಳಿ ಕಟ್ತೀನಿ. ನೀನು ನಿನ್ ತಂಗಿನೂ ಕರ್ಕೊಂಡ್ ಬಂದು ಒಟ್ಟು ತುಂಬಾ ಊಟ ಮಾಡ್ಕೊಂಡು ಹೋಗು. ಕರಿಯಣ್ಣ, ನೀವ್ ಹೇಳ್ದ ಹಾಗೆ ರಂಗನಾಥ ಸ್ವಾಮಿ ಗುಡಿಲೇ ಮದ್ವೆ. 10 ಗಂಟೆಗೆ ಮುಹೂರ್ತ. ಆದ್ರೆ ತಾಳಿ ಕಟ್ಟೋರು ನೀವಲ್ಲ, ನಮ್ಮಣ್ಣ. ಮಾತು ಅಂದ್ರೆ ಇದಪ್ಪ. ಈಟ್ ವರ್ಷ 10 ಊರ್ನಾಗಿ ಎಲ್ಲ ನನ್ ಮುಂದೆ ಕೋಲೆ ಬಸ್ ಒಂಥರ ತಲೆ ಆಡ್ಸೋರು. ಇವತ್ತು ಸಿಕ್ಕದ ನೋಡ್ಲ ಒಬ್ಬ ಗಂಡಸು. ಏಯ್ ಬಾರ್ಲಾ ಬಾರ್ಲಾ ನೋಡೇ ಬಿಡುವ. ಗೋಡೆ ತಟ್ಟವನ್ಗೆ ಮೀಸೆತ್ತಿರುವನ್ ಸಿಕ್ಕಿದ್ರೆ ಕಣೋ ಮಜಾ. ಕೈ ಚಾಚಿ ಕರೆದ್ರೆ ಸ್ನೇಹಾದ್ರಿ, ಯಗಲು ಏರ್ದ ಅಂದ್ರೆ ಸಿಂಹಾದ್ರಿ. ಸಿಂಹಾದ್ರಿ ಅಣ್ಣ ನಮಸ್ಕಾರ. ಹೆಂಗೈತೆ ಈ ಕರಿ ನವ? ಅವು ತರ್ಸ್ಲಾ ಇಲ್ಲಿ ನೋಡೋಣ. ಯಾವ ರೇಂಜಲ್ಲಿ ತೋರಿಸ್ಲಿ? ಅವನ್ ಏನ್ ತೆಗಿತಾವನೋ ಅದಕ್ಕಿಂತ ಡಬಲ್ ತೆಗಿ. ಆಯ್ತಣ್ಣ. ದೊಡ್ಡದಾಗಿ ಸೀರೆ ಕೊಡಿಸ್ಬಿಡೋದೇ ಸಂಸಾರ ಅಲ್ಲ. ಏನಣ್ಣ ಎಲ್ಲರ ಜ್ಯೂಸು ಹೇಳ್ ಕಳಿಸಿದ್ರಣ್ಣ, ಬಂದ್ಬಿಡುತ್ತೆ. ಬೇಗ ತಗೊಂಬರ್ರ. ರಾಗಿ ಮುದ್ದೆ, ನಾಟಿ ಕೋಳಿ ಸಾರು ಮುಂದೆ ಯಾವ ಬದ್ನೆಕಾಯಿ ಜ್ಯೂಸು ಇಲ್ಲ. ಗೊತ್ತಾದು ಬಾವ, ನೀ ತಗವ ಸೀರಿಯ. ಪ್ಯಾಕ್ ಮಾಡಿ, ಪ್ಯಾಕ್ ಮಾಡಿ. ಇದು ಬೇಡ. ಅಮ್ಮ, ಮದುವೆ ಯಾರ್ದು? ನಂದು. ಗಂಡು? ಅವನು. ಸರ್, ಮದುವೆ ಯಾರ್ದು? ನಂದು. ಹೆಣ್ಣು? ಅವಳೆ. ನಿಜ ಹೇಳಮ್ಮ, ಈಗ ಮದುವೆ ಯಾರ್ದು? ಅದೇ ನಂದೆ. ಗಂಡು? ಅವನೇ. ಒಂದ್ ವೇಳೆ ಇವನ್ ತಾಳಿ ಕಟ್ಟಿದ್ರು
ಫಸ್ಟ್ ನೈಟ್ ಅವನ್ ಜೊತೆನೆ. ನಕ್ಷತ್ರಂ ದೇವಮಿಂದ್ರಿಯಂ ಇದಮಾಸಾಮ್ಯ ಕ್ಷಣಂ ಹವಿರಾಸಂಜುಹೋತನ ಯಸ್ಯ ಭಾಂದೆ ಅಳಿಯಂದ್ರೆ ಸಿಂಹಾದ್ರಿ ಸವಾಲ್ ಹಾಕವನೆ ಅಂದ್ರೆ ಬಂದೇ ಬರ್ತಾನೆ. ಮಾವ ಹೊರಗಡೆ ನಮ್ಮವ್ರು ಹರಡ್ಕೊಂಡವ್ರೆ. ಅವನು ಯಾವ ದಿಕ್ಕಿನಿಂದ ಒಳಗಡೆ ಬರೋದಿಕ್ಕಾಗಕ್ಕಿಲ್ಲ. ನಿಮ್ ಮಗಳಿಗೆ ತಾಳಿ ಕಟ್ಟದ್ ನಾನೇ. ನೀವು ವಧುನ್ ಕರ್ಕೊಂಬನ್ನಿ, ಬೇಗ ಟೈಮ್ ಆಗೋಯ್ತು. ಪಕ್ಕಕ್ಕೆ ಕೂತ್ಕ ಅಳಿಯಂದ್ರೆ ಪಕ್ಕಕ್ಕೆ. ಕಾಂಸೋ ಸ್ಮಿತಾಂ ಹಿರಣ್ಯಪ್ರಾಂಜ್ವಲಂತಿ. ಹೂನಾರ ಎಲ್ಲಿ? ಹೂನಾರ ಕೊಡ್ರಪ್ಪ. ಎಲ್ರ ಹೂನಾರ? ಮಾವ, ಏನಿದೆಲ್ಲ ಹೂನಾರ ಎಲ್ಲಿ? ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ನಾನ್ ತಾಳಿ ಕಟ್ದಂಗೆಯ. ಅವನೇ ಇರ್ಬೇಕೇನೋ ತಾಳಿ ಕಟ್ಟಿದೀನಾ ಇಲ್ವಾ ಅಂತ ಕೇಳಕ್ಕೆ. 1 minute ಪ್ಲೀಸ್. ಹಲೋ. ಅಯ್ಯೋ ನೀನ 1 ತಿಂಗಳದಲ್ಲಯ್ಯ, 3 ತಿಂಗಳದು ಬಡ್ಡಿ ಸಮೇತ ಬರ್ಬೇಕು, ಇಲ್ಲ ಮನೆಗ್ ನುಗ್ಗೊಡಿತೀನಿ. ಮಡ್ಗೆ ಫೋನು. ಪುರೋಹಿತ ಕೂಡ ಎಸ್ಕೇಪ. ಸಿಕ್ತು. ಅಯ್ಯಣಿ ಅವಳು ಓಡಕ್ತಾ ಅವಳೆ, ಹೋಗಿ ಇಟ್ಕೊಳ್ರು. ಹಂಗಾದ್ರೆ ಸುಮಾ ಎಲ್ಲಲ್ಲ? ಗಾಳಿ ಕಂಡನ ಸುಂಟ್ರ ಗಾಳಿ ಬಿರುಗಾಳಿಗಿನ್ನ ದೊಡ್ಡದು. ಅದರ ಅಪ್ಪ ಚಂಡಮಾರುತ. ನನ್ ತಂಗಿ ಮಾತು ಕೊಟ್ಬಿಟ್ಟವಳೆ, ಬ್ರಹ್ಮ ಬಂದ್ರು ತಡೆಯಕ್ಕಾಗಿಲ್ಲ. ಹೇಳು, ಮ್ಯಾಲ್ ಬಿದ್ದು ತಾಳಿ ಕಟ್ಲಾ ಇಲ್ಲ ತಾಳಿ ಕಟ್ಟಾದ್ಮೇಲೆ ಮ್ಯಾಲ್ ಬೀಳ್ಲಾ? ಏ ಬೇಬಿ, ಈಗ ಅವನ್ ಮೇಲ್ ಬಿದ್ಬಿಡು. ತಾಳಿ ಕಟ್ಟಿದ್ಮೇಲೆ ನನ್ ಮೇಲ್ ಬೀಳುವಂತೆ. ಹಾ ಬೇಬಿ, ಇವಾಗ ನೋಡು. ಅಣ್ಣ ಎತ್ಕೊಂಬ ಹೋಗ. ಹೋಗ್ ಸಾಲ ಇಟ್ಕೊಂಬರ. ಆಯ್ತಣ್ಣ. ಆಯ್ತೆಲ್ಲ. ಕೈಯ ಕಾಲ ತಲೆಯ ತಾಲೆ ಇನ್ನೂ ಇಲ್ಲಣ್ಣ. ಲೋ ಮಕ್ಕಳ, ಡಾಂಕಿಗಳ ತರ ಫಾಲಿಂಗು, ಮಂಕಿಗಳ ತರ ಫ್ಲೈಯಿಂಗು ಫೈಟಿಂಗ್ ಅಲ್ಲ. ಫೈಟಿಂಗ್ ಅಂದ್ರೆ ಟೈಗರ್ ತರ ಫೈಟ್ ಮಾಡ್ಬೇಕು. ಎಪ್ಪಡು ಚೂಡು. ಈ ಫೈಟ್ ಓಕೆನಾ? ಗಂಟೆಗೆ ಸರಿಯಾಗಿ ಮುಹೂರ್ತ. ಇನ್ನು ಅರ್ಧ ನಿಮಿಷ ಬಾಕಿ ಇದೆ. 1 2 3 4 5 6 7 8 9 10. ಒಬ್ಬೊಬ್ಬನಿಗೆ ಒಂದೊಂದು ಡೇಟ್ ಹೊಡೆದ್ರು ಮುಹೂರ್ತ ಟೈಮ್ ಮೀರೈತದೆ. ಆಗ ಅವನ ತಾಳಿ ಕಟ್ಟಕ್ಕಾಗಕ್ಕಿಲ್ಲ.
सुभगे त्वं शरदां शतं माङ्गल्यधारणमुहूर्तस्मुहूर्तमस्तु ब्रुवन्तु माङ्गल्यधारणमुहूर्तस्मुहूर्तमस्तु ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಅಂದು ಬ್ರಹ್ಮನು. ನಂದಿನಿ, ದಿಕ್ಕೇ ಇಲ್ದಿದ್ ನನಗೆ ಒಂದ್ ಹೊಸ ಜೀವನ ಕೊಟ್ಟೆ. ನಿನ್ ಋಣ ನಾನ್ ಯಾವತ್ತೂ ಮರೆಯಲ್ಲ. ಅತ್ಗೆ ನಿಮ್ಗೆ ಉಪಕಾರ ಮಾಡ್ಬೇಕು ಅಂತ ಈ ಮದ್ವೆ ಮಾಡಿಸ್ಲಿಲ್ಲ. ನಮ್ಮ ಅಣ್ಣಂಗೆ ಜೊತೆ ಬೇಕಿತ್ತು, ನನ್ಗೆ ಅತ್ಗೆ ಸ್ಥಾನದಲ್ಲಿ ತಾಯಿ ಬೇಕಿತ್ತು. ನಾವು ಬಂದಿದ್ದ ಉದ್ದೇಶ ನಿನ್ಗೊಂದ್ ಸಂತೋಷದ ವಿಷಯ ಹೇಳೋಣ ಅಂತ. ಆದ್ರೆ ನಿಮ್ಮಿಬ್ರು ಮದುವೆ ವಿಷಯ ಕೇಳಿ ನಮ್ಗೆ ಅದಕ್ಕಿಂತಲೂ ಹೆಚ್ಚಿನ ಸಂತೋಷ ಆಗಿದೆಪ್ಪ. ಸಂತೋಷದ ವಿಷಯನ ಏನ್ ಯಜಮಾನ್ರೆ ಅದು? ಅದೇ ನಮ್ಮ ಅಳಿಯ ಪ್ರತಾಪನ್ ಮಗಳಿಗೂ ನಮ್ಮ ಮಗ ಪ್ರಕಾಶ್ಗೂ ಮದುವೆ ಫಿಕ್ಸ್ ಆಗಿದೆ. ನಾಡಿದ್ದೆ ಫಂಕ್ಷನ್, ಅದಕ್ಕೆ ನೀವೆಲ್ಲರೂ ಬರ್ಬೇಕು. ಆಮೇಲೆ ನೀನು ಒಂದ್ ದಿವಸ ಮುಂಚೆ ಬಂದು ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯ ನಡೆಸ್ಕೊಡ್ಬೇಕಪ್ಪ. ಏನ್ ಯಜಮಾನ್ರೆ ನೀವು? ಅದು ನಮ್ಮನೆ ಕೆಲಸ ಅಲ್ವಾ? ನೀವು ಕಾಲಲ್ಲಿ ತೋರ್ಸಿದ್ ಕೈಯಲ್ಲಿ ಮಾಡ್ಬಿಡಲ್ವಾ? ಆಮೇಲೆ ನಂದು ನೀನು ಅಷ್ಟೇ, ಕಾಲೇಜು ಎಕ್ಸಾಮು ಅಂತ ಸಬೂಬ್ ಹೇಳೋಗಿಲ್ಲ. ಖಂಡಿತ ಬರ್ಬೇಕು. ಬರ್ತೀನಿ ಅಂಕಲ್. ನಂದಿನಿ, ನೀನ್ ಈ ಮನೆಗ್ ಮಾತ್ರ ಅದೃಷ್ಟ ಲಕ್ಷ್ಮಿ ಅಲ್ಲ, ನೀನ್ ಸೇರೋ ಮನೆಗೂ ಅದೃಷ್ಟ ಲಕ್ಷ್ಮಿ ಆಗಿದ್ದೀಯಾ. ಡ್ಯಾಡಿ, ಏನ್ ಅಂಗಡಿನ ತಂದ್ಬಿಟ್ಟಿದ್ದೀರಾ? ಇಷ್ಟೆಲ್ಲ ಜ್ಯುವೆಲ್ರಿ ನಾನ್ ಹಾಕೋಬೇಕಾ? ಏನಮ್ಮ ಹಿಂಗಂದ್ಬಿಟ್ಟೆ ನೀನು? ಪ್ರತಾಪ್ ಗೌಡನ ಮಗಳಮ್ಮ ನೀನ್ ಸೇರ್ತಿರೋ ಮನೆ ಅಂತದ್ದು. ಇದೆಲ್ಲ ಬರೀ ಎಂಗೇಜ್ಮೆಂಟ್ ಅಷ್ಟೇ. ಮದುವೆಗೆ ನೋಡ್ತಿರೋ ಜಾಮ್ ಜಾಮ್ ಅಂತ ಮಾಡ್ತೀನಿ. ಯಾವ್ದೇ ಆದ್ರೂ ಮಿತಿಲ್ ಇದ್ರೇನೆ ಚಂದ. ನೋಡೆ, ನಂದೊಂದ್ ಸಣ್ಣ ಪಾಳೆ ಪಟ್ಟು, ನಿಮ್ಮಪ್ಪಂದೊಂದು ರಾಜ್ಯ, ಇವೆರಡೂ ಸೇರ್ಬಿಟ್ರೆ ಒಂದು ದೊಡ್ಡ ಸಾಮ್ರಾಜ್ಯ ಆಗ್ಬಿಡುತ್ತೆ ಕಣೆ. ಕಟ್ತೀನಿ ಕಣೆ, ಕಟ್ತೀನಿ. ಐ ಲವ್ ಯು. ಕೊನೆಗೂ ನಿಮ್ಮ ಹೆಸರನ್ನ ಗೆಸ್ ಮಾಡಕ್ ಆಗ್ಲಿಲ್ಲ ಕಣ್ರಿ. ನಂದಿನಿ. ವೆರಿ ನೈಸ್ ನೇಮ್.